ಕಪ್ಪು ಹಣಕ್ಕೆ ಕಡಿವಾಣ ಹಾಕ್ತೀವಿ ಎಂದು 500,000 ರೂಪಾಯಿ ನೋಟು ನಿಷೇಧಿಸಿರುವ ಕೇಂದ್ರದ ವಿರುದ್ಧ ಪ್ರತಿಪಕ್ಷಗಳು ಸಮರ ಸಾರಿವೆ. ನೋಟು ನಿಷೇಧ ಕ್ರಮ ಸರಿಯಲ್ಲ ಅಂತ ಕಾಂಗ್ರೆಸ್, ಟಿಎಂಸಿ ಎಡಪಕ್ಷಗಳು ಸೇರಿದಂತೆ ಹಲವು ಪ್ರತಿಪಕ್ಷಗಳು ಸೋಮವಾರ ಆಕ್ರೋಶ ದಿನಕ್ಕೆ ಕರೆ ಕೊಟ್ಟಿವೆ. ಈ ಪ್ರತಿಭಟನೆ ದೇಶವ್ಯಾಪಿ ನಡೆಯಬೇಕು. ಹೀಗಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಪ್ರತಿಭಟನೆಗೆ ಸಿದ್ಧತೆ ಮಾಡಿಕೊಂಡಿದೆ. ಈಗಾಗಲೇ ಬೆಳಗಾವಿ ಅಧಿವೇಶನವನ್ನು ಮಂಗಳವಾರಕ್ಕೆ ಮುಂದೂಡಿದೆ. ಈಗ ಸೋಮವಾರ ಕೆಎಸ್ಆರ್ಟಿಸಿ, ಬಿಎಂಟಿಸಿ ಮೆಟ್ರೋ ಸೇವೆಯನ್ನು ಬಂದ್ ಮಾಡೋ ಸಾಧ್ಯತೆ ಇದೆ. ಹೀಗಾಗಿ ಇದು ಸರ್ಕಾರಿ ಪ್ರಾಯೋಜಿತ ಪ್ರತಿಭಟನೆ ಅಂತ ಬಿಜೆಪಿ ಟೀಕಿಸ್ತಾ ಇದ್ರೆ, ಪ್ರತಿಭಟನೆಗೆ ಬೆಂಬಲ ನೀಡಿರುವುದು ಪಕ್ಷವೇ ಹೊರತು ಸರ್ಕಾರವಲ್ಲ. ಸರ್ಕಾರದಿಂದ ರಜೆ ಘೋಷಿಸಿಲ್ಲ. ಸೋಮವಾರ ಎಂದಿನಂತೆ ಸರ್ಕಾರಿ ಕಚೇರಿಗಳು ಕಾರ್ಯನಿರ್ವಹಿಸುತ್ತವೆ ಅಂತ ಸಿದ್ದರಾಮಯ್ಯನವರು ಹೇಳ್ತಾರೆ. ಇನ್ನು ಇದು ಬಂದ್ ಅಲ್ಲ, ಪ್ರತಿಭಟನೆ ಅಂತ ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ರೆ, ಆಕ್ರೋಶ ದಿವಸ ವಿರುದ್ಧವಾಗಿ ಸಂಭ್ರಮ ದಿನವನ್ನು ಆಚರಿಸ್ತೀವಿ ಅಂತ ಬಿಜೆಪಿ ಹೇಳ್ತಿದೆ. ಪ್ರತಿಭಟನೆಗೆ ಬೆಂಬಲ ಇಲ್ಲ ಅಂತ ಕುಮಾರಸ್ವಾಮಿ ಈಗಾಗಲೇ ಹೇಳಿದ್ದಾರೆ. ಈ ಮಧ್ಯೆ ಪ್ರತಿಭಟನೆಯಿಂದ ಬೆಂಗಳೂರು, ತುಮಕೂರು, ಕಲಬುರಗಿ, ದಾವಣಗೆರೆ ವಿವಿಗಳ ಪರೀಕ್ಷೆ ಮುಂದೂಡಿಕೆಯಾಗಿದೆ. ಆಕ್ರೋಶ ದಿನ ಆಚರಣೆ ಮಾಡ್ತಾ ಇದ್ದಾರೆ ಪಕ್ಷದ ವತಿಯಿಂದ. ಸರ್ಕಾರ ಬಂದ್ ಅನ್ನ ಸಪೋರ್ಟ್ ಮಾಡ್ತಾ ಇಲ್ಲ. ವಿ ಆರ್ ನಾಟ್ ಸಪೋರ್ಟಿಂಗ್ ಬಂದ್. ಅಮಿತ್ ಶಾ ಅವರ ಹೆಸರಲ್ಲೇ ಬಿಜೆಪಿ ಪಕ್ಷಕ್ಕೆ ಸುಮಾರು ಬಿಹಾರ್ನಲ್ಲಿ 5 ರಿಜಿಸ್ಟ್ರಿ ಆಗಿದೆ. 8ನೇ ತಾರೀಕು ಘೋಷಣೆ ಮಾಡ್ತೀರಿ, 6ನೇ ತಾರೀಕು ನಿಮ್ಮ ಪಕ್ಷದವರೇ ಖರೀದಿ ಮಾಡ್ತೀವಿ. ಕಲ್ಕತ್ತಾದಲ್ಲಿ ಕೋಟ್ಯಾಂತರ ರೂಪಾಯಿ ನಿಮ್ಮ ಬ್ಯಾಂಕಿಗೆ ಅಕೌಂಟಿಗೆ ಹಾಕ್ಬಿಡ್ತಾರೆ ಘೋಷಣೆಕ್ಕಿಂತ ಮುಂಚೆ. 28ನೇ ತಾರೀಕಿಗೆ ಅವರು ಆಕ್ರೋಶ ದಿವಸವನ್ನು ಮಾಡಿದ್ರೆ ಮೋದಿ ಅವರು ಕೈಗೊಂಡಂತ ಕ್ರಮಕ್ಕೆ ಬೆಂಬಲ ನೀಡಿ ಕೆಲಸವನ್ನ ಹಗಲು ರಾತ್ರಿ ಕೆಲಸವನ್ನು ಮಾಡಿದ ಬ್ಯಾಂಕ್ ಸಿಬ್ಬಂದಿಗೆ ಅವರಿಗೆ ಅಭಿನಂದನೆ ಹೇಳುವ ದೃಷ್ಟಿಯಲ್ಲಿ ಒಂದು ಸಿಹಿಯನ್ನ ಮತ್ತು ಒಂದು ಹೂವನ್ನ ಕೊಟ್ಟ ಇದನ್ನ ಒಂದು ಸಂತೋಷದ ದಿನ ಅಂತ ನಾವು ಆಚರಣೆ ಮಾಡ್ತೇವೆ. ಸರ್, ಪಕ್ಷಕ್ಕೂ ಮತ್ತು ಸರ್ಕಾರಕ್ಕೂ ಸಂಬಂಧ ಇಲ್ಲ. ಅಳಿಯ ಅಲ್ಲ, ಆಕ್ರೋಶ ದಿವಸಗೂ ಬಂದ್ಗೂ ಸಂಬಂಧ ಇಲ್ಲ. ಅಳಿಯ ಅಲ್ಲ, ಮಗಳ ಗಂಡ ಅಂದ್ರೆ ಏನರ್ಥ? ಎರಡು ಒಂದೇ ಅಷ್ಟೇ. ಇದು ಅಂದ್ರೆ ಆಕ್ರೋಶ ಮೇಲ್ನೋಟಕ್ಕೆ ನ್ಯಾಯಾಲಯಗಳ ಆದೇಶಗಳು ಮತ್ತು ಸಾರ್ವಜನಿಕರ ವಿಚಾರದಲ್ಲಿದ್ದರಿಂದ ಸರ್ಕಾರ ಘೋಷಣೆ ಮಾಡಲಿಕ್ಕೆ ಬರಲ್ಲ, ಬಂದಿದೆ ಅಂತ. ಆದ್ರೆ ಅಳಿಯ ಅಲ್ಲ, ಮಗಳ ಗಂಡ. ಹೇಗೆ? ಬಸ್ಸನ್ನ ಹಿಂದಕ್ಕೆ ತಗೊಂಡ್ರೆ, ನೀವು ಮೆಟ್ರೋನ ಬಂದ್ ಮಾಡಿಬಿಟ್ರೆ ಸರ್ಕಾರಿ ನೌಕರಿ ಕಚೇರಿಗೆ ಜನ ಹೆಂಗ್ ಬರ್ತಾರ ಆಫೀಸ್ಗೆ? ಪರೀಕ್ಷೆಗಳನ್ನ ಸರ್ಕಾರಿ ಆಫೀಸ್ ಅಲ್ಲಿಗೆ ಬಂದಾಯ್ತು. ಓಕೆ, ಬರೋದು ಹೆಂಗೆ ಕೇಳಿದ್ರೆ ಹೇಳ್ತಾರ ಅವರು, ಸರ್ ಬೆಳಗ್ಗೆ ಮನೆಯಿಂದ ಆಚೆ ಬಂದ್ರೆ ಬಸ್ ಇರಲಿಲ್ಲ, ಹೆಂಗ್ ಬರ್ಲಿ? ಆಟೋಲ್ ಬರ್ಬೇಕಾಗಿತ್ತಮ್ಮ ಅಂದ್ರೆ, ಯಾರು ಸರ್ ಕೊಡ್ತಾರೆ ಕಾಸು ಆಟೋಗೆ? 200 ರೂಪೀಸ್ ಕೇಳ್ತಾರೆ, ಯಾರು ಕೊಡ್ಲಿ? ಹೆಂಗ್ ಸರ್ ಬರ್ಲಿ ಅಂತಾರೆ. CL ಮಾಡ್ಕೊಳ್ಳಿ ಅಂತಾನೋ, ನಾನೇನು ಮಾಡಲಿ ಅಂತ ಹೇಳ್ತಾರೆ. ಇನ್ನು ಯೂನಿವರ್ಸಿಟಿ ಎಕ್ಸಾಮ್ಗಳು ಮುಂದಕ್ಕೆ ಹಾಕಿದ್ರೆ ಏನರ್ಥ? ಬರಬೇಡಿ ಅಂತ. ಬರಬೇಡಿ ಅಂತ. ಇನ್ನು ಅಸೆಂಬ್ಲಿ ಮುಂದಕ್ಕೆ ಹಾಕಿದ್ರೆ ಏನು ಸಂದೇಶ? ನಾವು ಇದಕ್ಕೆ ಒಪ್ಪಿದ್ದೇವೆ. ಸಿಂಪಲ್. ಬಿಬಿಎಂಪಿ ಕಚೇರಿಗಳಿಗೆ ನಾಳೆ ಕೆಲಸ ಇದೆ ಅಂತೆ ಸರ್, ಸೋಮವಾರ ರಜೆ ಅಂತೆ. ಅದೇ ಯಾಕೆ? ಅಲ್ಲಿ ಬಂದ್ ಮಾಡ್ಬೇಕಲ್ಲ ಅಷ್ಟೇ. ಹಾಗಾಗಿ ಎರಡು ಒಂದೇ. ದೇ ಆರ್ ಸಪೋರ್ಟಿಂಗ್, ನೋ ಡೌಟ್ ಅಬೌಟ್ ಇಟ್. ನಮಗಿರುವ ಇಂಟ್ರೆಸ್ಟ್ ಸಾರ್ವಜನಿಕರಿಗೆ ಏನು ತೊಂದರೆ ಆಗತ್ತೆ ಆಗಲ್ಲ ಅನ್ನಕ್ಕೆ ಸಾರಿಗೆ ವಿಚಾರದಲ್ಲಿ. ಅದನ್ನ ಕುರಿತು ಮೊದಲು ಮಾಹಿತಿನ ಪಡ್ಕೊಂಡ್ಬಿಡೋಣ ಬೇಗ, ಆಮೇಲೆ ಮುಂದಕ್ಕೆ ಹೋಗೋಣ ಉಳಿದ ಸುದ್ದಿಗಳ ಕಡೆಗೆ. ಶ್ರೀರಾಮಲಿಂಗಾರೆಡ್ಡಿ ಸಾರಿಗೆ ಮಂತ್ರಿಗಳು ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಸೋಮವಾರ ನಾನು ಊರಿಗೆ ಹೋಗ್ಲಾ ಬೇಡವಾ? ಹೋಗ್ಬೋದು. ಬಸ್ ಓಡಿಸ್ತೀರಾ ಇಲ್ವಾ? ಈಗ ನಮ್ಮಲ್ಲಿ 2 ಕಲ್ಲು ಬಿದ್ರೆ ಬಸ್ ಹಿಂದಕ್ಕೆ ಬರ್ತವೆ, ನಾವೇನ್ ಮಾಡಕ್ಕಾಗತ್ತೆ ಅಲ್ವಾ? ಕ್ರೂ ಬಂದ್ರೆ ಖಂಡಿತ ಓಡಿಸ್ತೀವಿ ನಾವು. ಕ್ರೂ ಬಂದ್ರೆ ಅಂದ್ರೆ ಚಾಲಕರು, ನಿರ್ವಾಹಕರು ಅವ್ರು ಬಂದ್ರೆ ಯಾವತ್ತೂ ಕೂಡ ಓಡಿಸ್ತೀವಿ ನಾವು. ಅದೇ ಒಂದ್ ಕಡೆ 2 ಕಡೆ ಕಲ್ಲು ಬಿದ್ರೆ ಎಲ್ಲಾ ಬಸ್ಸು ವಾಪಸ್ ಡಿಪೋಗೆ ಹೋಗತ್ವೆ. ಇಲ್ಲ, ಸೆಕ್ಯೂರಿಟಿ ಮ್ಯಾಟರ್ ಸರ್. ಈ ಬಂದಲ್ಲಿ ಹಿಂಗ್ ಅಂದ್ರೆ ನೀವು ಕ್ರೂ ಬಂದ್ರೆ ಓಡಿಸ್ತೀವಿ, ಇಲ್ದಿರ ಓಡಿಸಲ್ಲ ಅಂತ ಅನ್ನೋದು, ಅಸೆಂಬ್ಲಿ ಮುಂದಕ್ಕೆ ಹಾಕೊಳ್ಳೋದು, ಮುಂದಕ್ಕೆ ಹೋಗೋದು, ಕಾರ್ಪೊರೇಷನ್ ಭಾನುವಾರ ಕೆಲಸ ಮಾಡ್ತೀವಿ ಸೋಮವಾರ ರಜಾ ಅನ್ನೋದು ಏನ್ ಸರ್ ಮೀನಿಂಗು? ಜನಕ್ಕೆ ಯಾಕೆ ಸರ್ ಡೈರೆಕ್ಟ್ ಆಗಿ ಹೇಳ್ಬಿಡ್ಬಾರ್ದು, ಅಪ್ಪ ಸೋಮವಾರ ನಾವು ಪ್ರೊಟೆಸ್ಟ್ ಮಾಡ್ತಿರೋದು ಸರಿ ಇದೆ ನಿಮ್ ಪರವಾಗಿ, ಎಲ್ಲ ಸುಮ್ನೆ ಸಪೋರ್ಟ್ ಮಾಡ್ರಯ್ಯ ಅಂತ ಯಾಕೆ ಹೇಳ್ಬಿಡ್ಬಾರ್ದು? ಆಯ್ತು ಸರ್, ಅಲ್ಲ ಸರ್, ಯಾರು ಆತರ ಇಲ್ಲ. 100% ಭಾಗ ನಮ್ಮ ಬಸ್ ಓಡುತ್ತೆ ನನಗೆ ಗೊತ್ತಿದ್ದಾಗೆ. ಈಗ ನೀವಂದ್ರಿ ಚಾಲಕರು, ನಿರ್ವಾಹಕರು ಕ್ರೀವ್ ಬಂದಿಲ್ಲ ಅಂತಂದ್ರೆ ನಾನೇನ್ ಮಾಡಕ್ಕಾಗತ್ತೆ? ಬಂದಿಲ್ದೇ ಇರೋರ್ ಮೇಲೆ ಕಠಿಣ ಕ್ರಮ ತಗೊಳ್ಳಿ. ಹೌದು, ತಗೊಳ್ಳಿ. ಅಲ್ಲ ಸರ್, ಅವ್ರ ಪ್ರತಿಭಟನೆ ಹಮ್ಮಿಕೊಂಡಾಗ ತಗೊಳ್ತೀನಿ ಕ್ರಮ ಅಂತ ಇವ್ರು ಅಂದಿರ್ಲಿಲ್ವಾ ಅವಾಗ? ಅವರು ಬರದೇ ಇದ್ರೆ ಅವ್ರಿಗೆ ಸ್ಯಾಲ್ರಿ ಕೊಡೋದಿಲ್ಲ. ಆಮೇಲೆ ನಾವು ಶಿಸ್ತಿನ ಕ್ರಮ ತಗೊಳ್ತೀವಿ, ಯಾವಾಗಲೂ ತಗೊಳ್ತೀವಿ. ಹಾಗಾದ್ರೆ ಇವತ್ತು ಬಿಗ್ ಬುಲೆಟಿನ್ ನೋಡ್ತಾ ಇರುವಂತ ಎಲ್ಲಾ ಚಾಲಕರು, ನಿರ್ವಾಹಕರು ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು. ಮಂತ್ರಿಗಳೇ ಹೇಳಿದ್ದಾರೆ. ಇಲ್ಲ ಸಂಬಳ ಕಳ್ಕೊಳಕ್ ರೆಡಿ ಆಗ್ಬೇಕು.
ಇಲ್ಲ ಬಾಯಿ ಮುಚ್ಕೊ ಸುಮ್ನೆ ಬಂದ್ಬಿಟ್ಟು ಬಸ್ ಓಡಿಸ್ಬೇಕು ಅಲ್ವಾ ಸರ್? ಇಲ್ಲ ಸಂಘಟನೆಗಳು ಉತ್ತರ ಕೊಡ್ಬೇಕು. ಇಲ್ಲ ಸಂಘಟನೆಗಳು ಉತ್ತರ ಕೊಡ್ಬೇಕು. ಹೌದು, ಸಂಘಟನೆಗಳು ಅವರೆಲ್ಲ ಯೂಶಲ್ ಆಗಿ ಒಂದು ತೀರ್ಮಾನ ಮೀಟಿಂಗ್ ಕರ್ಬಿಟ್ಟು ಮನವೊಲಿಸ್ಬಿಡಿ ಸರ್. ನಾಳೆ ಯಾರು ಬರ್ದೇ ಇರಂಗ್ ಮಾಡಬೇಡಿ ಅಂತ ಹಿಂದೆ ಎಲ್ಲ ಮಾಡಿದ್ರಲ್ಲ ಆ ಟೈಪ್ ಅಲ್ಲಿ. ಇಲ್ಲ ಈಗ ಸಂಘಟನೆಗಳು ಆನಂದ್ ಸುಬ್ರಾವು ಯಾರು ಇದಾರಲ್ಲ, ಒಂದು 7-8 ಸಂಘಟನೆಗಳು 5-6 ಇದೆಯಲ್ಲ, ಕರ್ಸ್ಬಿಟ್ಟು ಯಾರು ಬಸ್ ಇದ್ ಮಾಡಬಾರ್ದಪ್ಪ, ನೀವೆಲ್ಲ ಬರ್ಬೇಕಪ್ಪ, ಜನಕ್ಕೆ ತೊಂದರೆ ಕೊಡ್ಬೇಡ್ರಪ್ಪ. ಅವ್ರೇನು ಓಪನ್ ಆಗಿ ಹೇಳಿಲ್ಲಪ್ಪ, ಅವರು ಕೂಡ ಎಲ್ಲೂ ಹೇಳಿಲ್ಲ ನಾವು ಬಂದ್ ಮಾಡ್ತೀವಿ ಅಂತ. ಜನಕ್ಕೆ ಯಾವಾಗಲೂ ಕೂಡ ತೊಂದರೆ ಆಗುತ್ತೆ, ಮುಷ್ಕರದಲ್ಲಿ ಭಾಗವಹಿಸಬೇಡಿ ಅಂತಾನೆ ಯಾವಾಗಲೂ ಕೂಡ ಹೇಳ್ತೀನಿ. ಅಲ್ಲ ಸರ್, ನೀವು ಹೇಳ್ತಿರೋದು ಸರಿ ಇದೆ. ಬೇಡಿಕೆ ಏನಿದ್ರೆ ಬೇರೆ ರೀತಿ ಪ್ರೊಟೆಸ್ಟ್ ಮಾಡಿ. ಅಲ್ಲ, ಬೇಡಿಕೆ ಏನಿದೆ ಅವ್ರದ್ದು? ಬೇಡಿಕೆ ಏನಿದೆ? ಅವ್ರದ್ದೇನು ಸ್ಟ್ರೈಕ್ ಅಲ್ಲ, ಇವತ್ತಲ್ಲ, ಯಾವತ್ತಾದ್ರೂ ಸಾರಿಗೆ ಮಂತ್ರಿಗಳ ಸ್ಟೇಟ್ಮೆಂಟ್ ಏನ್ ಸರ್? ರಾಜ್ಯ ಸರ್ಕಾರಿ ನೌಕರರಿಗೆ, ಸಾರಿಗೆ ನೌಕರರಿಗೆ ನೀವೇನಾದ್ರು ಬರದೇ ಇದ್ರೆ ಸಂಬಳ ಕಟ್ ಮಾಡ್ತೀವಿ. ಅಲ್ಲ, ಅದು ಮಾಮೂಲಿ ಇದ್ದೇ ಇರುತ್ತೆ. ಹಂಗಾದ್ರೆ ಈಗ ನಾಳೆ ಯಾರು RTI ಅರ್ಜಿ ಹಾಕಿದ್ರೆ ಯಾರ್ಯಾರ ಸಂಬಳ ಎಷ್ಟೆಷ್ಟು ಕಟ್ ಆಯ್ತು ಅಂತ ಲೆಕ್ಕ ಸಿಗ್ಬೇಕು ನಮ್ಗೆ. ಸಿಗುತ್ತೆ, ಸಿಗ್ಬೇಕು ಅಂತ ಹೇಳೋದು. ಸಿಗುತ್ತೆ ಅಲ್ವೇ? ಹೌದು. ಸೊ ಯಾರು ಚಾಲಕರು ನೌಕರರು ಪಾಪ ಬಂದು ಓಡಿಸಿದ್ರೆ ಸೆಕ್ಯೂರಿಟಿ ವಿಚಾರ, ಸುರಕ್ಷತೆ ಪ್ರಶ್ನೆ, ನಮ್ಮ ಆಸ್ತಿ ಪಾಸ್ತಿ ಹಾಳು ಮಾಡ್ಕೊಳಕ್ಕಾಗಲ್ಲ, ಹಂಗಾಗಿ ಹಿಂದಕ್ಕೆ ತಗೊಂಡ್ವಿ ಅಂತ ತಗೋಬಹುದು, ಬೇಕಾರೆ ಹೇಳಕ್ ಬರಲ್ಲ. ಹೌದು, ಯೂಶಲ್ ಇಂಥ ಸಮಯದಲ್ಲಿ ಪೊಲೀಸು ಸ್ವಲ್ಪ ಪ್ರೊಟೆಕ್ಷನ್ ಎಲ್ಲ ಕೊಟ್ಟೇ ಕೊಡ್ತಾರೆ ನಮ್ಗೆ. ಅದು ಪ್ರೊಟೆಕ್ಷನ್ ಕೊಡೋದ್ರಿಂದ ಸಹಜವಾಗಿ ನಾವು ಬಸ್ಸಸ್ನ ಓಡಿಸ್ತೀವಿ. ಅಲ್ಲ, ಈಗ ಜನ ಏನ್ ಅನ್ಕತ್ತಿದ್ದಾರೆ ಅಂದ್ರೆ ಎಲ್ಲ ಸ್ಪಾನ್ಸರ್ ಆಗೋಗಿದೆ ಬ್ಯಾಕ್ ಡೋರ್ ಅಲ್ಲಿ, ಹಿಂದ್ಗಡೆ ಬಾಗ್ಲಿಂದ, ಹಂಗಾಗಿ ನಡೆಯತ್ತೆ ಬಿಡಪ್ಪ ಇದು ಅಂತಾರೆ. ಇಲ್ಲ ಇಲ್ಲ ಇಲ್ಲ, ಆತರ ಏನಿಲ್ಲ. ನಮ್ಮ ಮುಖ್ಯಮಂತ್ರಿಗಳು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಮುಖ್ಯಮಂತ್ರಿಗಳೇ ಕೇಳಿಸ್ಕೊಂಡೆ ಬಿಡಿ ಅವ್ರು ಹೇಳಿದ್ನ. ಸರಿ, ನೀವು ಈಗ ಸಾರಿಗೆ ಸಚಿವರಾಗಿ ಅಲ್ಲದೆ ಒಬ್ಬ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಹೆಂಗ್ ಮಾಡ್ತೀರಾ ಸರ್ ಸ್ಟ್ರೈಕ್? ಸಾರಿಗೆ ಮಂತ್ರಿಗಳಾಗಿ ಅಲ್ಲ, ಹೇಳೋದು ಪಕ್ಷದ ಸದಸ್ಯರಾಗಿ. ಈಗ ನಾವು ಯಾವತ್ತೂ ಕೂಡ ನಮ್ BMTC, KSRTC 4 ಕಾರ್ಪೊರೇಷನ್ಗೆ ನೀವು ಸ್ಟ್ರೈಕ್ ಮಾಡ್ಬೇಕು ಹೋಗ್ಬೇಡಿ. ಜನಕ್ಕೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ, ಸಂಸ್ಥೆಗಳು ನಷ್ಟ ಆಗುತ್ತೆ. ನಿಮ್ಮ ಏನಾದ್ರು ಅಹವಾಲುಗಳು, ನಿಮ್ ಬೇಡಿಕೆಗಳು ಏನಾಗಿದ್ರೆ ಬೇರೆ ರೀತಿ ಮಾಡಿ ಅಂತ ಯಾವತ್ತು ಹಿಂದೆಲ್ಲೂ ಹೇಳ್ತಿದ್ದೆ, ಇವತ್ತು ಕೂಡ ಅದೇ. ಅಲ್ಲ, ಅದು ಕರೆಕ್ಟ್. ಈಗ ಅವ್ರು ಕೇಳ್ತಿರೋದು, ನೀವು ಒಬ್ಬ ಪಕ್ಷದ ಸದಸ್ಯರಾಗಿ ಅವತ್ತು ಹೆಂಗ್ ಪ್ರೊಟೆಸ್ಟ್ ಮಾಡ್ತೀರಿ? ಗಾಂಧಿ ಪ್ರತಿಮೆ ಮುಂದೆ ಕುತ್ಕೊಂಡು ಇದು ಮಾಡೋದು, ಪ್ರೊಸೆಷನ್ ಮಾಡೋದು. ಸಾರಿಗೆ ಸಚಿವರಾಗಿ ಸಾರಿಗೆ ಸಚಿವನಾಗಿ, ಪಕ್ಷದ ಸದಸ್ಯನಾಗಿ ನಮ್ಮ ಪಕ್ಷ ನಮ್ ಕರೆ ಕೊಟ್ರೆ ನಾವು ಹೋಗ್ಲೇಬೇಕಲ್ಲ. ಅದೇ ಸಾರಿಗೆ ಸಚಿವರಾಗಿ ಇರಲ್ಲ. ಇಲ್ಲ, ಒಂದ್ ನಿಮಿಷ ಇರಿ. ನಾವೀಗ ಕಪ್ಪು ಹಣ ಆಚೆ ತೆಗೆಯೋದಿಕ್ಕೆ ಏನ್ ಪ್ರಧಾನಮಂತ್ರಿಗಳು ತೀರ್ಮಾನ ತಗೊಂಡಿದ್ದಾರೆ, ಅದಕ್ಕೆ ನಮ್ ಬೆಂಬಲ ಇದೆ. ಅದರಲ್ಲಿ ಎರಡನೇ ಮಾತಿಲ್ಲ. ರೀತಿ ಸರಿ ಇಲ್ಲ ಅಂತ. ರೀತಿ ಸರಿಯಾದ. ಈಗ ಏನಾಗುತ್ತೆ, ಮದುವೆ ಇರ್ಬೋದು, ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಿಕ್ಕೆ ಇದು ಸರಿಯಾದ. ಜನ ಹೇಳ್ತಿರೋದು ನಾವು ಆರಾಮಾಗಿದ್ದೀವಿ, ನೀವುಗಳೇ ಗಲಾಟೆ ಮಾಡ್ತಿರೋದು, 1-8 ದಿನ ಕಷ್ಟ ಆಗತ್ತೆ, ಆಗ್ಲಿ ಬಿಡಿ ಅಂತ ಜನ ಹೇಳ್ತಿರೋದಪ್ಪ. ಇಲ್ಲ, ನಿಮ್ದೇ ಗಲಾಟೆ ಜಾಸ್ತಿ ಅಂತ ಜನ ಅನ್ನೋದು. ಯಾರತ್ರ ನಿಜವಾಗ್ಲೂ ಸರ್ ನೀವು ಕ್ಯೂ ನಿಂತಿದ್ರಾ ಸರ್? ಯಾವತ್ತಾರುವೆ ಚೀಫ್ ಮಿನಿಸ್ಟರ್ ನಿಂತಿದ್ರಾ ಸರ್? ಪರಮೇಶ್ವರ್ ನಿಂತಿದ್ರಾ ಸರ್? ಯಾರು ನಿಂತಿದ್ರಾ ಸರ್ ಕ್ಯೂನಲ್ಲಿ? ಖರ್ಗೆ ಅವ್ರು ನಿಂತಿದ್ರಾ ಸರ್? ಯಡಿಯೂರಪ್ಪ ಅವ್ರು ನಿಂತಿದ್ದಾರಾ ಸರ್? ಶೋಭಾ ಕರಂದ್ಲಾಜೆ ನಿಂತಿದ್ದಾರಾ ಸರ್? ಅಶೋಕ್ ನಿಂತಿದ್ದಾರಾ ಸರ್? ಯಾರು ನಿಂತಿಲ್ಲ. ನೀವು ನಿಮ್ಗೆ ಹೆಂಗ್ ಗೊತ್ತು ಜನರ ಕಷ್ಟ ಅಂತ? BPL ಕಾರ್ಡ್ಗೆ ಕ್ಯೂ ನಿಂತಾಗ ಜನರ ಕಷ್ಟ ಯಾರಿಗೂ ಗೊತ್ತಾಗ್ಲಿಲ್ವಾ ಸರ್? ಎಲ್ಲಾ ಸರ್ಕಾರಕ್ಕೂ ಸೀಮೆಣ್ಣೆಗೆ ರಾತ್ರಿ ಹೊತ್ತಲ್ಲಿ ಜನ ಕ್ಯೂ ನಿಂತ್ಕೊತಾರಲ್ಲ, ಯಾರಿಗೂ ಗೊತ್ತಾಗ್ಲಿಲ್ವಾ ಸರ್ ಕಷ್ಟ? ಒಂದು ಕ್ಯೂ ನಿಂತ ತಕ್ಷಣ ಎದ್ಬಿಟ್ರಲ್ಲ ಎಲ್ಲರೂ. ಈಗ ಜನಕ್ಕೆ ಸಮಸ್ಯೆಗಳು ಅರ್ಥ ಆಗುತ್ತಲ್ಲ ನಮ್ಗೆ. ಚೆನ್ನಾಗಿದೆ ಇದು. ಅದೇ BPL ಕಾರ್ಡಲ್ಲಿ ಸೀಮೆಣ್ಣೆಲಿ ಅರ್ಥ ಆಗಲ್ವಾ ಸರ್? ಇಲ್ಲ, ಆಗ್ಲೂ ಅರ್ಥ ಆಗುತ್ತೆ. ಮತ್ತೆ ಅದಕ್ಕೆ ಆಕ್ರೋಶ ದಿವಸ ಮಾಡ್ಬೇಕಪ್ಪ ಕರೆಕ್ಟ್ ಆಗಿ. ಅದಕ್ಕೂ ಮಾಡ್ಬೇಕಾಗತ್ತೆ. ಕರೆಕ್ಟ್ ಪಾಯಿಂಟ್ ಬಂದ್ರಿ ಈಗ. ಆಲ್ ರೈಟ್ ಸರ್, ನಿಮ್ ಸ್ಟೇಟ್ಮೆಂಟ್ ಅಂತೂ ನಮಗೆ ಸಿಕ್ಕಿದೆ. ನೀವು ಅಧಿಕೃತವಾಗಿ ಏನು ಹೇಳಲ್ಲ, ಬಟ್ ಚಾಲಕರೇನಾದ್ರು ಹೋದ್ರೆ ನಿಮ್ ಸಂಬಳ ಹೋಗುತ್ತೆ, ಕಟ್ ಆಗುತ್ತೆ, ಶಿಸ್ತಿನ ಕಾಲಕ್ಕೆ ಕಾರ್ಪೊರೇಷನ್ ತಗೊಳ್ತಾರೆ ಅಂತ ಸಾರಿಗೆ ಮಂತ್ರಿಗಳು ಹೇಳ್ತಿದ್ದಾರೆ. ಥ್ಯಾಂಕ್ ಯು ತಮ್ಮ ಮಾಹಿತಿಗೆ. ಆಲ್ ರೈಟ್, ಇದು ದಿಸ್ ಇಸ್ ಹೌ ಗವರ್ಮೆಂಟ್ಸ್ ಫಂಕ್ಷನ್. ಹಿಂಗೂ ಹೇಳ್ಬಾರ್ದು, ಹಂಗೂ ಹೇಳ್ಬಾರ್ದು, ಮಧ್ಯ ನಿಂತ್ಕೊಂಡ್ಬಿಡ್ತಾರೆ. ಬಟ್ ಮೆಸೇಜ್ಗಳು ಕಳಿಸಿರ್ತಾರೆ. ಸದನವನ್ನ ಮುಂದಕ್ಕೆ ಹಾಕಿದ್ದು ಯಾರ ಸುಖಕ್ಕೆ? ಅವ್ರ ಸುಖಕ್ಕೆ. ಯಾಕೆ ಹಾಕಿದ್ರಿ? ಸೋಮವಾರ ಸದನವನ್ನ ಮುಂದೆ ಹಾಕಿದ್ದ ದಿನ ನೀವು ನಿಮ್ಮ ಭತ್ಯೆಗಳನ್ನ ಪಡಿತೀರೋ ಪಡೆಯಲ್ವೋ? ಯಾಕೆ ಪಡಿತೀರಿ? ಒಂದಿನ ಎಕ್ಸ್ಟೆಂಡ್ ಮಾಡಿದಾರೆ. ಒಂದಿನ ಎಕ್ಸ್ಟೆಂಡ್ ಮಾಡಿದಿರಿ. ಅವತ್ತಿನ ಭತ್ಯೆ ಏನು? ಅವತ್ತಿನ ಭತ್ಯೆನು ರಜೆ ಅಂತಂದ್ರು ಭತ್ಯೆ ಇರುತ್ತಲ್ಲ, ಭತ್ಯೆ ತಗೊಂಡ್ ಮಾಡ್ತಿರೋ? ಭತ್ಯೆ ತಗೊಳ್ಳದೆ ಮಾಡ್ತಿರೋ? ಯಾಕೆ ಮುಂದಕ್ಕೆ ಹಾಕಿದ್ರಿ? ಫಸ್ಟ್ ಆಫ್ ಆಲ್ ಏನು ರಾಷ್ಟ್ರೀಯ ದುರಂತ ಏನದರಲ್ಲಿ? ನೋಟ್ ಬ್ಯಾನ್ ಮಾಡಿ ಜನರನ್ನ ಕಷ್ಟಕ್ಕೆ ಹಾಕಿದ್ದು ರಾಷ್ಟ್ರೀಯ ದುರಂತ ಅನ್ನೋದ್ರೆ ಹೇಳ್ಬಿಟ್ಟು ಮಾಡಿ. ಸಿದ್ದರಾಮಯ್ಯನವರು ಹೇಳ್ತಿಲ್ವಲ್ಲ ಯಾವ ಸ್ಟ್ರೈಕ್. ಹಾಗಾದ್ರೆ ಅಸೆಂಬ್ಲಿ ಯಾಕೆ ಮುಂದಕ್ಕೆ ಹೋಗುತ್ತೆ? ಸ್ಪೀಕರ್ ನಿರ್ಧಾರ. ಎಕ್ಸಾಮ್ಸ್ ಯಾಕೆ ಸ್ಪೀಕರ್ ಅಂದ್ರೆ ಇವರೆಲ್ಲ ರಿಕ್ವೆಸ್ಟ್ ಮಾಡಿದ್ಮೇಲೆ ತಾನೆ ಎಕ್ಸಾಮ್ಸ್ ಯಾಕೆ ಪೋಸ್ಟ್ಪೋನ್ ಮಾಡ್ತಾ ಇದ್ದೀರಿ? ಅದು ವಿಶ್ವವಿದ್ಯಾಲಯಗಳ ನಿರ್ಧಾರ. ಬಿಜೆಪಿ ಅವರು ಬುದ್ಧಿ ಇದ್ರೆ ಸೋಮವಾರ ವಿಧಾನಸೌಧ ಬೆಳಗಾವಿಲಿ ಮುಂಭಾಗದಲ್ಲಿ ಲಾನ್ ಮೇಲೆ ಮಾಕ್ ಅಸೆಂಬ್ಲಿ ನಡೆಸಬೇಕು. ಅಣಕು
ಅಣಕು ಅಣಕು ನಿಜವಾಗಲ್ಲ, ಅಣಕು ವಿಧಾನಸಭೆಯನ್ನ ನಡೆಸ್ಬೇಕು ಅವರು. ಅವರೇ ಓಡಾಟಾಗಿರ್ತಾರಲ್ಲ ಕಾನ್ಸ್ಟಿಟ್ಯೂನ್ಸಿ ಒಳಗೆ 3 ದಿನ ರಜೆ ಸಿಕ್ತಪ್ಪ ಅಂದ್ಬಿಟ್ಟು. ಇದ್ದಿದ್ರೆ ಅಣಕು ಅಸೆಂಬ್ಲಿ ನಡೆಸ್ಬೇಕಾಗಿತ್ತು. ಯಾಕೆ ಮುಂದಕ್ಕೆ ಹಾಕಿದ್ರಿ ಕಾರಣ ಕೊಡಿ ಅಂತ. ಎಕ್ಸಾಮ್ಗಳು ಯಾಕೆ ಮುಂದಕ್ಕೆ ಹಾಕ್ತಾ ಇದ್ದೀರಿ? ಏನಾಗಿದೆ ಅಂತ ಮುಂದಕ್ಕೆ ಹಾಕ್ತಾ ಇದ್ದೀರಿ ಎಕ್ಸಾಮ್ನ? ಯಾವುದೋ ಡೆತ್ ಆಗಿದೆ, ಅದರಿಂದ ಹೆಚ್ಚು ಕಡಿಮೆ ಆಗ್ಬೋದು, ದುರಂತ ಆಗಿದೆ, ಅಥವಾ ಇನ್ನೇನೋ ಯಾವುದೋ ಭೂಕಂಪ ಆಗ್ತಾ ಇದೆ, ಅಥವಾ ಏನೇನೋ ತರಾವಳಿ ಈ ಥರ ಸಮಸ್ಯೆಗಳು ಬಂದಿದೆ, ಅಥವಾ ಯಾವುದೋ ದೊಡ್ಡ ಎಕ್ಸಾಮ್ಗೆ ಲಿಂಕ್ ಆಗಿ ಬಂದುಬಿಟ್ಟಿದೆ ಅಂತನೋ, ಇನ್ಯಾವುದೋ ಎಕ್ಸಾಮ್ಗೆ ಕ್ಲಾಶ್ ಆಗ್ತಾ ಇದೆ, ಅಥವಾ ಕ್ವಶನ್ ಪೇಪರಲ್ಲಿ ಪ್ರಾಬ್ಲಮ್ ಆಗಿದೆ, ಅಥವಾ ಬರಬಾರ್ದು ರೋಗ ಎಲ್ಲ ಬಂದ್ಬಿಟ್ಟು ಎಲ್ಲರೂ ಮಲ್ಕೊಂಬಿಟ್ಟಿದ್ದಾರೆ, ಕಷ್ಟ ಆಗ್ತಾ ಇದೆ ಅಂದರೆ ಓಕೆ. ಏನಕ್ಕೆ ಹಾಕಿದ್ರಿ ಮುಂದಕ್ಕೆ ನೀವು? ಯಾರು ಉತ್ತರ ಕೊಡ್ತಿಲ್ಲ. ಸೋಮವಾರ ಯಾಕೆ ಮುಂದಕ್ಕೆ ಹಾಕ್ತಿದ್ರಿ? ಯಾವನಿಗೂ ಉತ್ತರ ಇಲ್ಲ. ಮುಂದಕ್ಕೆ ಹಾಕ್ಬಿಟ್ವಿ ಯಾಕೆ? ಹೂ ಗೇವ್ ಯು ಆರ್ಡರ್ಸ್ ಟು ಪೋಸ್ಟ್ಪೋನ್? ಅದು ನಮ್ದಲ್ಲ, ಅದು ಸ್ಪೀಕರ್ದು ಕ್ರಮ. ಅದಲ್ರಿ ಅಸೆಂಬ್ಲಿ ಇದು ಎಕ್ಸಾಮ್ನುವೆ ಸ್ಪೀಕರ್ ಕ್ರಮ ಆಗ್ಬಿಟ್ರೆ ಸ್ಪೀಕರ್ ಉತ್ತರ ಕೊಡ್ಬೇಕು. ಏನ್ ಸ್ಪೀಕರ್ ಮೇಲಿಂದ ಇಳಿದು ಬಂದಿದಾರ? ಸ್ಪೀಕರ್ ಉತ್ತರ ಕೊಡ್ಬೇಕು. ಯಾಕೆ ಮುಂದಕ್ಕೆ ಹಾಕಿದ್ರಿ ಹೌಸ್ನ? ಸರ್, ರಾಜ್ಯ ಸರ್ಕಾರದ ಭಾಗವಾಗಿ ಇವ್ರು ಬಂದ್ ಮಾಡ್ಬೋದಾ ಸರ್? ಒಂದಿನಕ್ಕೆ ನೀವು ಸಚಿವರಾಗಿರಲ್ಲ. 2 ಪಾತ್ರಗಳಿರೋದಂತೂ ನಿಜ. ಒಂದು ಪಕ್ಷ, ಇನ್ನೊಂದು ಸರ್ಕಾರ. ಸರ್ಕಾರದಲ್ಲೂ ಅಧಿಕೃತವಾಗಿ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿಲ್ಲ. ಅಲ್ಲ, ಒಂದು ದಿನದ ಮಟ್ಟಿಗೆ ನಾನು ಸರ್ಕಾರದ ಭಾಗವಾಗಿ ಅಲ್ಲದೆ ಪಕ್ಷದ ಭಾಗವಾಗಿ ಇರ್ಲೇಬೇಕಲ್ಲ. ಈಗ ನಿಮಗಿಲ್ವಾ 2 ಪಾತ್ರ? ಹಾಗಾದ್ರೆ ನಿಮ್ಮ ಮನೆಯಲ್ಲಿ ವೈಯಕ್ತಿಕವಾಗಿ ಒಂದು ಪಾತ್ರ, ಒಂದು ಕಚೇರಿಯಲ್ಲಿ ಒಂದು ಪಾತ್ರ ಇರಲ್ವಾ? ಅವ್ರಿಗೂ 2 ಪಾತ್ರ ಇದೆ. ಇದು ಬಿಜೆಪಿ ಅವರಾದ್ರೂ ಅಷ್ಟೇ, ಕಾಂಗ್ರೆಸ್ ಅವರಾದ್ರೂ ಅಷ್ಟೇ, ಅವ್ರಿಗೆ 2 ಪಾತ್ರ ಇದೆ. ಹಂಗನ್ಬಿಟ್ಟು ಸ್ಪೀಕರ್ ತರ ಸರ್ಕಾರಕ್ಕೆ ಬಂದ ತಕ್ಷಣ ಅವರೆಲ್ಲ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟಿರ್ತಾರ ಮಂತ್ರಿಗಳು? ದೇ ಕಂಟಿನ್ಯೂ ಆಸ್ ಮೆಂಬರ್ಸ್. ಅದು ನನಗೆ ಸಮಸ್ಯೆ ಇಲ್ಲ. ಅವ್ರಿಗೆ ಎರಡು ಪಾತ್ರ. ಬಿಜೆಪಿ ಅವ್ರಿಗಿರಲ್ವಾ? ಈಗ ಬಿಜೆಪಿ ಅವ್ರಿಗಿರಲ್ವಾ ಅಂತ ನಾನು ಕೇಳೋದು. ಅಲ್ಲ ಸರ್, ಈಗ ಇವರು ಒಬ್ಬ ಮಂತ್ರಿಯಾಗಿ ಚಾಲಕರು ನಿರ್ವಾಹಕರು ಬರ್ದಿದ್ರೆ ಕ್ರಮ ತಗೊಳ್ತೀನಿ ಅಂತ ಹೇಳೋರು, ಇವರು ಬಂದಿಗೆ ಸಪೋರ್ಟ್ ಮಾಡ್ಬಿಟ್ರೆ ಅಂತ ಅಲ್ಲ, ಸಪೋರ್ಟ್ ಮಾಡಿದ್ರೆ ಅದನ್ನ ಅರ್ಥ ಮಾಡ್ಕೋಬೇಕು ಜನ. ವೈಯಕ್ತಿಕವಾಗಿ ಎಸ್ ರಾಮಲಿಂಗಾರೆಡ್ಡಿ ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ, ಆಸ್ ಎ ಮಿನಿಸ್ಟರ್ ಮಾಡಬೇಡಿಪ್ಪ ಅಂತ ಹೇಳ್ತಿದ್ದೀನಿ ಅಂತ ಲೆಕ್ಕಾಚಾರ. ಆಕ್ರೋಶ ದಿವಸಗಾಗಿ ವಿಧಾನಮಂಡಲ ಬಲಿ ಕೊಟ್ಟಿರೋದು ಸರಿನಾ ಅನ್ನೋದ್ರ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿ ಪೋಲ್ ಕಂಡಕ್ಟ್ ಮಾಡಿದೆ. ಈ ಪ್ರಶ್ನೆಗೆ ನೀವು ಹೌದು ಅನ್ನೋದಾದ್ರೆ ವೈ ಅಂತ ಟೈಪ್ ಮಾಡಿ, ತಪ್ಪು ಅನ್ನೋದಾದ್ರೆ ಎನ್ ಅಂತ ಟೈಪ್ ಮಾಡಿ 56161 ನಂಬರ್ಗೆ ಮೆಸೇಜ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನ ದಾಖಲಿಸಬಹುದು. ನಾಳೆ ಬಿಗ್ ಬುಲೆಟಿನ್ ನಲ್ಲಿ ನಿಮ್ಮ ಅಭಿಪ್ರಾಯವನ್ನ ನಾವು ಬಹಿರಂಗಪಡಿಸ್ತೀವಿ. ಬಂದಿದೆಯಾ ಬಂದಿಲ್ವಾ ಕನ್ಫ್ಯೂಷನ್. ಮೇಲ್ನೋಟಕ್ಕೆ ಬಂದಿಲ್ಲ, ಆದ್ರೆ ಬಂದಿರಬಹುದಾದ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇವೆ. ಹಾಗಾಗಿ ನಮಗೂ ಗೊಂದಲದಲ್ಲಿದೆ. ನಾವು ಒಂದು ಸ್ವಲ್ಪ ಕ್ಲಿಯರ್ ಮಾಡ್ಕೊಂಡು ನಿಮ್ಮ ಹತ್ರ ಆಮೇಲೆ ಬರ್ತೀವಿ. ಕೇಂದ್ರ ಸರ್ಕಾರ ಮಗದೊಮ್ಮೆ ಕಪ್ಪು ಹಣ ಇಟ್ಟವರಿಗೆ ಒಂದು ಸಮಯಾವಕಾಶವನ್ನು ಕೊಡ್ತಾ ಇದೆ. ಕಪ್ಪು ಹಣ ಮಾಹಿತಿಯನ್ನು ಸ್ವಯಂ ಪ್ರೇರಿತರಾಗಿ ಈಗಲೂ ಘೋಷಿಸಿದ್ದಾರೆ. 60% ದಂಡ ಹಾಕ್ತಾರೆ. ಮೊನ್ನೆ ಮುಗಿದಿದ್ದಂಥ ಸ್ಕೀಮಲ್ಲಿ 45% ಇತ್ತು, ಈಗ ಅದನ್ನು 60 ಮಾಡಿದ್ದಾರೆ. ಒಂದು ವೇಳೆ ಆಮೇಲೆ ತನಿಖೆಗೆ ಸಿಕ್ಕಾಕೊಂಡ್ರೆ 90% ದಂಡ ಕೊಡಬೇಕಾಗತ್ತೆ ಅಂತಿದ್ದಾರೆ. ಆದರೆ ಠೇವಣಿ ಅರ್ಧದಷ್ಟು, ಅಂದ್ರೆ ಅವೆಲ್ಲ ಠೇವಣಿಯಾಗಿಡಬೇಕು. ಆ ಠೇವಣಿಯಲ್ಲಿಟ್ಟಂತ ಅರ್ಧದಷ್ಟು ಹಣವನ್ನು 4 ವರ್ಷ ತೆಗೆಯೋ ಹಂಗಿಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ದಂಡದಿಂದ ಬರುವ ಮೊತ್ತವನ್ನು ಗ್ರಾಮೀಣ ಪ್ರದೇಶಗಳ ಮೂಲಭೂತ ಸೌಕರ್ಯಕ್ಕೆ ಬಳಸ್ಕೋತೀವಿ ಅಂತ ಹೇಳ್ತಿದ್ದಾರೆ. ಅದು ಬಳಸಿದ ಮೇಲೆ ನೋಡೋಣ. ಈ ಕುರಿತ ಒಂದು ಮಸೂದೆಯನ್ನು ಕೂಡ ಸೋಮವಾರ ಮಂಡಿಸ್ತಾರಂತೆ. ಅದಿನ್ನು ಪಾಸ್ ಆಗಕ್ಕೆ ಎಷ್ಟು ಗಲಾಟೆ ಆಗಬೇಕೋ ಹೌಸಲ್ಲಿ ಗೊತ್ತಿಲ್ಲ. ಈ ಮಧ್ಯೆ ಚೀನಾದ ಮಾಧ್ಯಮಗಳು ಕೂಡ ಇದು ಚೀನಾದ ಮೇಲೂ ಭಾರಿ ಪರಿಣಾಮ ಬೀರುತ್ತೆ ಈ ಮೋದಿ ಅವರ ನೀತಿ ಅಂತಂದ್ರೆ, ಪಾಕಿಸ್ತಾನ ನಾವು ಮಾಡಿದ್ದೆಲ್ಲ ಅವ್ರು ಮಾಡಲೇಬೇಕು. ನಾವು ಮಿಸೈಲ್ ಆರಿಸಿದ್ರೆ ಅವರು ಒಂದು ಬಣ್ಣ ಹೊಡೆದ್ಬಿಟ್ಟು ಅದೊಂದು ಹಳೆಯ ಲಡಕಾಶಿ ಮಿಸೈಲ್ ಆರಿಸ್ಬೇಕು. ನಾವು ಒಂದು ಟ್ಯಾಂಕ್ ತಂದರೆ ಅವರು ತರಬೇಕು. ನಮಗೊಂದು ವಿಮಾನ ಬೇಕು ಅಂದರೆ ನಮಗೂ ಬೇಕು. ಇದೊಂಥರ 2 ಮಕ್ಕಳು ಮನೇಲಿದ್ದಂಗೆ, ನಂಗೆ ಚಾಕ್ಲೇಟ್ ಕೊಡ್ಸೋರು ನಂಗೂ ಚಾಕ್ಲೇಟ್ ಕೊಡಿಸು, ನಂಗೆ ಚಡ್ಡಿ ಕೊಡ್ಸೋರು ನನಗೂ ಚಡ್ಡಿ ಕೊಡಿಸು, ನಂಗೆ ಶರ್ಟ್ ಕೊಡಿಸೋರು ನನಗೂ ಶರ್ಟ್ ಕೊಡಿಸು ಅಂದಂಗೆ ಈಗ ಅವರೂ ಮಾಡಬೇಕಂತೆ ಪಾಕಿಸ್ತಾನದವರು. ನೋಟು ನಿಷೇಧದ ಪರ ವಿರೋಧ ಪ್ರತಿಭಟನೆ, ಟೀಕೆ ಟಿಪ್ಪಣಿ ಮುಂದುವರೆದಿದೆ. ನೋಟ್ ಬ್ಯಾನ್ ನಿರ್ಧಾರ ಒಳ್ಳೆ ಹೆಜ್ಜೆ, ಜನರಿಗೆ ತೊಂದರೆಯಾದ್ರೂ ದೇಶ ಪ್ರೇಮಕ್ಕಾಗಿ ಬೆಂಬಲ ನೀಡಬೇಕು ಅಂತ ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆದ್ರೆ ಉತ್ತರ ಪ್ರದೇಶ ಚುನಾವಣೆಯನ್ನ ಗಮನದಲ್ಲಿರಿಸಿ ಮೋದಿ ನೋಟ್ ಬ್ಯಾನ್ ಮಾಡಿದ್ದಾರೆ. ಅವರೊಬ್ಬ ಸ್ವಾರ್ಥಿ, ಮಾತಿಗೂ ಕಣ್ಣೀರು ಸುರಿಸಿ ಜನರ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಅಂತ ಬಿಎಸ್ಪಿ ನಾಯಕಿ ಮಾಯಾವತಿ ಟೀಕಿಸಿದ್ರು. ಇನ್ನು ಮೋದಿ ಎತ್ತಿನ ಗಾಡಿ ಕೆಳಗಿನ ನಾಯಿಮರಿ ಅಂತ ಹೇಳಿದ್ದ ಮಾಜಿ ಸಂಸದ ವಿಶ್ವನಾಥ್ ಹುಚ್ಚನಾಯಿ ಅಂತ ಬಿಜೆಪಿ ಸಂಸದ ಪ್ರತಾಪ್ ಸಿಂಹ ಮತ್ತೊಂದು ಅವಹೇಳನ ಹೇಳಿಕೆ ಕೊಟ್ಟಿದ್ದಾರೆ. ಅತ್ತ ಧಾರವಾಡದಲ್ಲಿ ಮೋದಿ ಕ್ರಮ ಬೆಂಬಲಿಸಿ ಹಲವು ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ವು. ನೋಟ್ ಬ್ಯಾನ್ ನಿಂದ ಸೊರಗಿರೋ ಸ್ಯಾಂಡಲ್ವುಡ್ ನಲ್ಲಿ ಶೂಟಿಂಗ್ ಕುಂಠಿತ ಸಾಗ್ತಿದೆ. ಆದ್ರೆ ಕಠಿಣವ ಸ್ಟುಡಿಯೋ ಮಾತ್ರ ಶೂಟಿಂಗ್ ಶುಲ್ಕವನ್ನ ಹಳೆ 500 ರೂಪಾಯಿ ನೋಟ್ನಲ್ಲೇ ಕಟ್ಟಿಸಿಕೊಳ್ಳಲು ಮುಂದಾಗಿದೆ. ಒಂದು ಒಳ್ಳೆ ಹೆಜ್ಜೆ ಇದು. ಬಹಳ ದಶಕಗಳ ಹಿಂದೆನೇ ಆಗಬೇಕಾಗಿತ್ತು. ಜನರಿಗೆ ಸ್ವಲ್ಪ ಕಷ್ಟ ಆಗಿದೆ, ಇಲ್ಲ ಅಂತ ಹೇಳಲ್ಲ ನಾನು. ಆದರೆ ದೇಶ ಪ್ರೇಮದಿಂದ ಅದನ್ನು ಮರೆತು ಬಿಟ್ಟು ಈ ಒಂದು ಮಸೂದೆಯನ್ನು ಅವರು ಸಮರ್ಥಿಸಬೇಕು. ವಿಶ್ವನಾಥ್ ಅವರ ಹೆಸರು ವಿಶ್ವನಾಥ, ಆದರೆ ಬಾಯಿ ತೆಗೆದ್ರೆ ಬರೀ ಗಬ್ಬುನಾಥನೇ ಬರುತ್ತೆ ಯಾವಾಗಲೂ. ಆಲ್ ರೈಟ್, ಸಂತೋಷ್ ಹೆಗಡೆ ಅವ್ರದ್ದು ಓಕೆ. ಮಾಯಾವತಿದು UP ಪೋಲ್ಸ್ ಅಂತ ಹೇಳ್ತಿರೋದು ಸರಿ. ವಿಶ್ವನಾಥ್ ಅವ್ರದ್ದು ಅವರಿಬ್ಬರ ಜಗಳ. ಆದರೆ
ಕಂಠೀರವ ಸ್ಟುಡಿಯೋನಲ್ಲಿ ಹಳೆ ನೋಟನ್ನು ತೆಗೆದುಕೊಳ್ತಿರೋದು ಬಹುಶಃ ಸರಿ ಇಲ್ಲ ಅನ್ಸುತ್ತೆ. ಸಿಗಾಕೋತಾರೆ ಕಂಠೀರವ ಸ್ಟುಡಿಯೋನವರು. ಯು ಹ್ಯಾವ್ ನೋ ಬಿಸ್ನೆಸ್ ಟು ಟೇಕ್ ದ ಓಲ್ಡ್ ನೋಟ್. ಪರ್ಮಿಟೆಡ್ ಅಲ್ಲ ನಿಮ್ದು ಜಾಗ. ಹಾಗಿದ್ರೆ ನಿರ್ಮಾಪಕರಿಗೆ ತೊಂದರೆ ಆಗತ್ತೆ ಅನ್ನೋದು ಕಂಠೀರವ ಸ್ಟುಡಿಯೋ ವಾದ ಆಗೋದಾದ್ರೆ ಚೆಕ್ಕಲ್ಲಿ ತಗೊಂಡು ಬೇಕಾದ್ರೆ ಅವ್ರ ಮೇಲೆ ನಂಬಿಕೆ ಇದ್ರೆ 3 ತಿಂಗಳು ಬಿಟ್ಕೊಂಡು ತಗೊಳ್ಳಿ. ನೀವು ಹಳೆ ನೋಟು ಸ್ವೀಕಾರ ಮಾಡಲಿಕ್ಕೆ ನಿಮಗೆ ಅನುಮತಿ ಇಲ್ಲ. ನೀವು ತಗೋಕೂಡ್ದು. ಕೊಡೋದು ರಾಂಗು, ತಗೊಳ್ಳೋದು ರಾಂಗು. ಐ ಥಿಂಕ್ ಸೊ. ಯಾರೊಬ್ರು ಅರ್ಥ ಮಾಡ್ಕೋಬಹುದು ಅನ್ಸುತ್ತೆ. ಇಲ್ದಿದ್ರೆ ಕಂಠೀರವ ಸ್ಟುಡಿಯೋ ಸಿಕ್ಕಾಕೊಳ್ಳುತ್ತೆ ಅಂತ ನನ್ನ ಅನುಮಾನ. ಈ ಮಧ್ಯೆ ರೇಷ್ಮೆ ಮಾರುಕಟ್ಟೆಗಳಲ್ಲಿ ವ್ಯಾಪಾರಿಗಳು ನೀಡುವ 500 ಮತ್ತು 1000 ರೂಪಾಯಿ ಹಳೆ ನೋಟನ್ನು ಸ್ವೀಕರಿಸಿ ಬ್ಯಾಂಕ್ ಖಾತೆಗೆ ಜಮಾ ಮಾಡಿ ಅಂತ ಇಂಧನ ಮಂತ್ರಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ರಾಮನಗರ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿರುವವರು ಇವತ್ತು ಕನಕಪುರ ರೇಷ್ಮೆ ಮಾರುಕಟ್ಟೆಗೆ ಭೇಟಿ ಕೊಟ್ಟರು. ರೈತರಿಗೆ ನೋಟ್ ಬ್ಯಾನಿಂದ ಆಗಿರೋ ತೊಂದರೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಪಾಠ ಹೇಳಿದ್ರು. ಅಗತ್ಯ ಬಿದ್ದರೆ ಅಕೌಂಟ್ ತೆಗೆಸೋದಕ್ಕೆ ಸಹಾಯಕರನ್ನು ನೇಮಿಸ್ತೀನಿ ಎಂದರು. ಈ ಮೂಲಕ ಅಲ್ಲಿ ಯಾರೊಬ್ರು ಚೆಕ್ಕಲ್ಲಿ ಕೊಟ್ಟರೆ ಹೆಂಗೆ ಸಾರ್ ಅಂದಿದ್ದಕ್ಕೆ ಅವ್ರನ್ನೂ ತರಾಟೆಗೆ ತಗೊಂಡ್ರು. ವ್ಯಾಪಾರ ಆಗ್ತದೆ. ನೀವು 500 ರೂಪಾಯಿ ಕೊಡಲಿ, 1000 ರೂಪಾಯಿ ತಗೊಳ್ಳಿ. ಈಸ್ಕೊಂಡು ನಿಮ್ಮ ಅಕೌಂಟ್ ಇದೆಯಲ್ಲ, ಈ ಬಿಲ್ ಮಾಡಿಕೊಳ್ಳಿ. 31ನೇ ತಾರೀಕುವರೆಗೂ ಆ ಬಿಲ್ ಎಷ್ಟು ಬರ್ತದೆ, 1.5 ಲಕ್ಷ ರೂಪಾಯಿ ಅಲ್ಲಿ, 2 ಲಕ್ಷ ಅಲ್ಲಿ, 3 ಲಕ್ಷ ನೀವೆಲ್ಲ ರೈತರು ಏನ್ ಮಾಡ್ಕೊಳ್ಳಿ. ಎಷ್ಟು ದುಡ್ಡು ಇದ್ರು ನಿಮ್ಮ ಅಕೌಂಟ್ಗೆ ಹಾಕೊಳ್ಳಿ. ಕೊಡೋದಿನ ದುಡ್ಡು, ನೀನ್ ಕೊಡೋ ದುಡ್ಡು ಅವ್ರು ದುಡ್ಡು ಬೇಕು, ದುಡ್ಡು ಕೊಡ್ತೇನೆ. ನೀನು ಚೆಕ್ ಕೊಡ್ತೀಯಾ? ವ್ಯವಹಾರ ನಡೆಸಬೇಕು. ಸರಿ, ರೈತರಿಗೆ ಹೆಲ್ಪ್ ಮಾಡಬೇಕು ಅನ್ನೋ ಉತ್ಸಾಹ ಅವ್ರಿಗಿರಬಹುದೇನೋ, ಯಾರಿಗೆ? ಮಂತ್ರಿಗಳಿಗೆ. ಆದ್ರೆ ಕಾನೂನಾತ್ಮಕವಾಗಿ ಸರಿಯಲ್ಲ. ತಗೋಬೇಡಿ, ರೈತರು ಸಿಗಾಕೋತೀರಿ. ಅದೇ ಸರಿ. ಈಗಲೂ ಹೇಳ್ತಾ ಇದ್ದೀನಿ, ಸಿಗಾಕೋತೀರಿ. ಅವ್ರ ಉದ್ದೇಶ ಇರಬಹುದು. ರಾಜವಾಗಿ ಪ್ರಾಬ್ಲಮ್ ಆಗಿರುತ್ತೆ. ಯಾರೋ ಹೇಳಿರ್ತಾರೆ ತಗೊಳ್ರ ಹಾಕೊಳ್ರಪ್ಪ ಒಂಚೂರು ಅಂತ. ಸಿಗಾಕೋತೀರಿ ರೈತರು. ಯಾಕೆ ಅಂತ ಹೇಳ್ತೀನಿ. ಬಾಯಿಗೆ ಬಂದಂಗೆ ಈ ಟೈಮಲ್ಲಿ ನೀವು ತಂದು ದುಡ್ಡನ್ನು ತಗೊಂಡು ಡೆಪಾಸಿಟ್ ಮಾಡಿದ್ರೆ ಎಲ್ಲವನ್ನ ಕೃಷಿ ಆದಾಯ ಅಂತ ತೋರಿಸ್ಲಿಕ್ಕೆ ಬರಲ್ಲ. ಏಕ್ದಮ್ ತಗೊಂಡೋಗ್ಬಿಟ್ಟು ಯಾರ ಕೈಲೋ ಕಪ್ಪಣ ಇದೆ, ಕಪ್ಪಣದವನ ಕೈಲಿ ನೀವು ಸುಮ್ಮನೆ ಒಂದು 10 ಲಕ್ಷ ಇಸ್ಕೊಂಡು ಸರ್ ಇದು ಕೃಷಿ ಆದಾಯ ಸಾರ್ ಅಂತ ಹಿಂಗೆ ಹಾಕ್ಬಿಟ್ರೆ ಬ್ಯಾಂಕ್ ಒಳಗೆ ಆಗಲ್ಲ. ಕೃಷಿ ಆದಾಯಕ್ಕೆ ಆದಾಯ ತೆರಿಗೆ ಇಲ್ಲ ಅನ್ನೋದು ಸರಿ. ಆದ್ರೆ ಬಾಯಿಗೆ ಬಂದಂಗೆ ದುಡ್ಡು ಡೆಪಾಸಿಟ್ ಮಾಡಿದ್ರೆ ಆಗಲ್ಲ. ನಿನ್ನ ತಿಳಿಯೋದು 1 ಎಕರೆ ಜಮೀನು, 2 ಎಕರೆ ಜಮೀನು, ಹೆಂಗೆ ಕೃಷಿ ಆದಾಯ? ಆ ಕಡೆ ನೀನು ಪರಿಹಾರಕ್ಕೆ ಬೆಳೆ ಇಲ್ಲ ಅಂತ ಅರ್ಜಿ ಹಾಕಿರ್ತೀರಿ, ಈ ಕಡೆ ಬಂದ್ಬಿಟ್ಟು ಕೃಷಿ ಆದಾಯ ಅಂತ ದುಡ್ಡು ಹಾಕ್ತೀರಿ ಒಳಕ್ಕೆ. ಆಗಲ್ಲ, ನಡೆಯಲ್ಲ, ಅದು ಸಿಗಾಕೋತೀರಿ. ಅದ್ರ ಬದಲು ಶಿವಕುಮಾರ್ ಹೆಲ್ಪ್ ಮಾಡ್ಬೇಕು ರೈತರಿಗೆ ಅನ್ನೋದಾದ್ರೆ ಅಲ್ಲಿ ಒಂದು ಕೋಆಪರೇಟಿವ್ ಬ್ಯಾಂಕ್ ಯಾವ್ದಾದ್ರು ಒಂದು ಶಾಖೆ ಓಪನ್ ಮಾಡಿಸಿ, ಟೆಂಪರರಿಲಿ ಚೆಕ್ ಟು ಚೆಕ್ RTGS ಮಾಡಿಸಿ. ಅಕೌಂಟಲ್ಲಿ ದುಡ್ಡು ಇರಬೇಕಲ್ಲ ವ್ಯಾಪಾರಿಗಳದ್ದು. ಖರೀದಿ ಮಾಡೋನ ಹತ್ರ ದುಡ್ಡು ಇರಬೇಕಲ್ಲ. ಅವ್ನು ಬ್ಲ್ಯಾಕಲ್ಲಿ ಖರೀದಿ ಮಾಡಬಾರ್ದಲ್ಲ. ಅವನು ಮಾಡಿದ್ರೆ ತಪ್ಪುತ್ತಾನೆ. ಅವ್ರ ಹತ್ರ ದುಡ್ಡಿದ್ರೆ ಅಲ್ಲೇ ರೈತರ ಅಕೌಂಟ್ಗಳಿಗೆ RTGS ಮಾಡಿಸ್ಕೊಡಿ, ಅಲ್ಲೇ ಟ್ರಾನ್ಸ್ಫರ್ಸ್ ಕೊಡಿಸಿ ಅಕೌಂಟ್ ಟು ಅಕೌಂಟಲ್ಲಿ. ಅಟ್ಲೀಸ್ಟ್ ತಕ್ಷಣಕ್ಕೆ ದುಡ್ಡು ಡ್ರಾ ಮಾಡೋಕ್ಕಾಗದೇ ಇರ್ಬೋದು. ಬಟ್ ಈಗ ಒಂದು 25,000 ರೂಪಾಯಿ ಯಾವುದೋ ಸಾಲದ್ದು ಬಡ್ಡಿದು ಅಂತೀರ ಬಿಟ್ಟಿದ್ದಾರೆ. ಇನ್ನೊಂದು ತಿಂಗಳು 15 ದಿನ ಹೋದ್ರೆ ಬಿಡ್ತಾರೆ, ಆ ದುಡ್ಡನ್ನ ವಿಡ್ರಾ ಮಾಡ್ಕೋಬೋದು ನೀವು. ಬಟ್ ನೀವೇನಾದ್ರು ಕ್ಯಾಶ್ ಹಾಕಿದ್ರೆ ಅವ್ರು ಹೇಳ್ದಂಗೆ 4 ಲಕ್ಷ ಹಾಕಿ, 5 ಲಕ್ಷ ಹಾಕಿ, ಎಷ್ಟು ಬೇಕಾದ್ರೂ ಹಾಕೊಳ್ಳಿ, ತೊಂದರೆ ಆಗಲ್ಲ ಅಂತಂದ್ರೆ ರಾಂಗ್. ಸಿಕ್ಕಾಕೊಂಡ್ರೆ ನಿಮಗೆ ನೋಟಿಸ್ ಬರುತ್ತೆ, ತಗೊಂಡು ಉತ್ತರ ಕೊಡ್ಬೇಕಾಗುತ್ತೆ. ಅಲ್ಲ ಸರ್, ಈಗ ನಾನು ರೇಷ್ಮೆ ಬೆಳೆದಿರ್ತೀನಿ ಸರ್, 1 ಲಕ್ಷ ಬರುತ್ತೆ, ನೀವು ಕೊಡ್ತೀರಿ ನನಗೆ ದುಡ್ಡು ವ್ಯಾಪಾರಿಗಳು. ನಾನು ಕೊಟ್ಟು ಹಾಕಿದ ಮೇಲೆ ಬಂದು ಯಾರಾದ್ರೂ ಕೇಳಿದ್ರೆ ಇಲ್ಲ ಅಲ್ಲಿ ಇಸ್ಕೊಂಡೆ ಅಂದ್ರೆ 8ರ ನಂತರ ಬ್ಯಾನ್ ಆಯ್ತಲ್ಲಪ್ಪ, ಯಾಕೆ ಹಳೆ ನೋಟ್ ಇಸ್ಕೊಂಡೆ ಅಂತ ಕೇಳಲ್ಲ ಅವರು. ಅವ್ರು ಹೇಳಿದ್ರು ಯಾವ್ದೋ ಚೀಟಿ ತೋರಿಸ್ಬಿಡಿ ನಾ ಮಾರಿದ್ ಬಂದಿದೆ ಅಂತ. ಫಸ್ಟ್ ಆಫ್ ಆಲ್ ಕೊಡೋದೇ ತಪ್ಪು, ತಗೊಳ್ಳೋದೇ ತಪ್ಪು. ನೀವು 8ರ ನಂತರ ಹೆಂಗಪ್ಪ ತಗೊಂಡೆ? ತಗೊಳ್ಳೋದೇ ತಪ್ಪು, ಕೊಡೋದೇ ತಪ್ಪು. ಸಾಧ್ಯನೇ ಇಲ್ಲ ಅದು, ಸಾಧ್ಯನೇ ಇಲ್ಲ ಅದು. ಆಲ್ ರೈಟ್, ಈ ಕುರಿತು ಒಂದು ಕೇಳ್ಬಿಡೋಣ ಟೆಕ್ನಿಕಲ್ ಒಪಿನಿಯನ್ ಯಾವುದಕ್ಕೂ, ಸುಮ್ಮನೆ ರಿಸ್ಕ್ ಬೇಡ. ವಿಜಯ್ ರಾಜೇಶ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಏನ್ ಫಾಲೋ ಮಾಡೋಣವಾ ಶಿವಕುಮಾರ್ ಹೇಳಿದ್ನಾ? ಸರ್ ಹಾಗಾಗಲ್ಲ ಸರ್. ಯಾಕೆ ಅಂತಂದ್ರೆ ನವೆಂಬರ್ 8ರ ಮಧ್ಯರಾತ್ರಿ 12 ಗಂಟೆಯಿಂದ ಇಟ್ ಡಸ್ ನಾಟ್ ಹ್ಯಾವ್ ಎ ಲೀಗಲ್ ಟೆಂಡರ್ ಮನಿ. ಅಂದ್ರೆ ಅದನ್ನ ಕೊಟ್ಟು ನಾವು ಯಾವುದೇ ವಸ್ತುಗಳನ್ನು ತೆಗೆದುಕೊಳ್ಳೋದಕ್ಕಾಗೋದಿಲ್ಲ. ಆದ್ರೆ ಸ್ಪೆಷಲ್ ಕೇಸ್ ಅಲ್ಲಿ ಆಸ್ಪತ್ರೆ, ರೈಲು, ಬಸ್ಸು, ಪೆಟ್ರೋಲ್ ಬಂಕ್ ಇವಕ್ಕೆ ಮಾತ್ರ ಪರ್ಮಿಷನ್. ಲೆಕ್ಕಾಚಾರ ಏನು ಅಂದ್ರೆ 2.5 ಲಕ್ಷ ರೂಪಾಯಿ ಒಳಗಡೆ ಇದ್ರೆ ಹಾಕೋಬೋದಲ್ಲ, ಹಳೆ ನೋಟ್ನೆ ತಗೊಂಡೋಗಿ ಹಂಗ ಹಾಕೊಳ್ಳಿ ಅಂತ. ಇಲ್ಲ, ನಾವು ಬ್ಯಾಂಕ್ಗೆ ಡೆಪಾಸಿಟ್ ಮಾಡಿದಾಗ ಈಗ ಬ್ಯಾಂಕ್ ಅವ್ರು ಏನ್ ಮಾಡ್ತಾ ಇದಾರೆ, ಪ್ರತಿಯೊಬ್ಬರ ಹೆಸರು, ಪ್ಯಾನ್ ನಂಬರ್ ಮೇಲೆ ಯಾವ ನೋಟುಗಳನ್ನ ಯಾವ ಡಿನಾಮಿನೇಷನ್ ಡೆಪಾಸಿಟ್ ಮಾಡಿದೀವಿ ಅಂತ ಅದು ಅಪ್ಲೋಡ್ ಆಗ್ತಾ ಇದೆ. ಹಾಗಾಗಿ ನಾವು ತುಂಬಾ ದಿನ, ಈಗ 10 ದಿನ 15 ದಿನ ಆದ್ಮೇಲೆ ಡೆಪಾಸಿಟ್ ಮಾಡಿದಾಗ ಸೋರ್ಸ್ ಕೇಳ್ತಾರೆ, ಎಲ್ಲಿಂದ ಬಂತು ಅಂತ. ಅಲ್ಲ, ನಿಮ್ಮ ವಾಹಿನಿನಲ್ಲಿ ಬಹಳಷ್ಟು ಬಾರಿ ನಾವು ದೂರವಾಣಿ ಕರೆಗಳು ತಗೊಂಡು ಹೇಳ್ತಾ ಇದೀವಿ 8ರ ನಂತರ ತೆಗೆದುಕೊಳ್ಬೇಡಿ. ಬಟ್ ಅದ್ರ ಮುಂಚಿನ ದುಡ್ಡು ಇದ್ದಾಗ ನಿಮಗೆ ಇರುವಂತಹ ಪಾಣಿ ಮತ್ತು APMC ನಲ್ಲಿ ಹಾಕ್ತಾ ಇದ್ದಂತ ಚೀಟಿಗಳು ನಿಮ್ಮ ರೆಸ್ಪೆಕ್ಟಿವ್ ಕೃಷಿ ಮಾರ್ಕೆಟ್ ಅಲ್ಲಿ ಹಾಕಿದಾಗ ಆ ಒಂದು ಸ್ಲಿಪ್ಸ್ ಏನ್ ಕೊಡ್ತಾರೆ, ಪ್ರೂವ್ ಅಂದ್ರೆ ನೀವು ಹಾಕಿದೀರಿ 8ನೇ ತಾರೀಕಿಂತ ಮುಂಚೆ ಹಾಕಿದೀನಿ ಅಂತ, ಅದು 3 ತಿಂಗಳು ಇರ್ಬೋದು, 4 ತಿಂಗಳು ಇರ್ಬೋದು, ಅದನ್ನ ಮಾತ್ರ ಡೆಪಾಸಿಟ್ ಮಾಡ್ಕೊಳ್ಳಿ. ನಂತರ 8ನೇ ತಾರೀಕು ಮಾತ್ರ ಈ ದುಡ್ಡುಗಳನ್ನ ತಂದ್ಬಿಟ್ರೆ ಇವತ್ತು ಮಾರಿದ್ದಕ್ಕೆ
ಇಲ್ಲ ಅದು ಲೆಕ್ಕಾಚಾರ ಆಗುತ್ತೆ. ಅವನಿಗೆ ಸ್ಟಾಕ್ ಬರಬೇಕು, ಅವ್ನು ಸೇಲ್ ಮಾಡಿ ನೋಡ್ಬೇಕು, ಅದೆಲ್ಲ ಅಡ್ಜಸ್ಟ್ಮೆಂಟ್ ಮಾಡಬೇಕು. ಈಗ ಅದು ಲೆಕ್ಕಾಚಾರದಲ್ಲಿ ತೋರಿಸಿದ್ರೆ ಸಮಸ್ಯೆ ಇಲ್ಲ, ಬಟ್ ಅದು ತುಂಬಾ ಮುಂದೆ ಬಂದ್ಬಿಟ್ಟಿರ್ತೀವಿ ಸರ್, ಹಂಗಾಗಿ ನಮ್ಗೆ ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ಸಮಸ್ಯೆ ಆಗುತ್ತೆ. ಎರಡನೇದು ಇವಕ್ಕೆ ಯಾವುದಕ್ಕೂ ಟ್ಯಾಕ್ಸ್ ಇಲ್ಲ ಅನ್ನೋದಕ್ಕೋಸ್ಕರ ಅಡ್ಜಸ್ಟ್ಮೆಂಟ್ ಯಾರು ಮುಂದಾಗೋದಿಲ್ಲ, ಅವ್ರಿಗೆ ಸಮಸ್ಯೆಗಳಾಗುತ್ತೆ. ಹಂಗಾಗಿ ಮಾಡ್ತಾ ಇರೋದು ಉತ್ತಮ ರೈತರು ಅಷ್ಟೇ. All right. ಹಾಗಾಗಿ ಇವರು ಇದು ತಪ್ಪು ಅಡ್ವೈಸ್ ಅಂತ ನನ್ನ ಅಭಿಪ್ರಾಯ. ಏನು ಅವರು ಉತ್ಸಾಹದಲ್ಲಿ ಹೇಳಿರ್ಬೋದು, ಏನೋ ಒಂದ್ 2,000 ರೂಪಾಯೋ 3,000 ರೂಪಾಯೋ 4,000 ರೂಪಾಯೋ ಬಂದ್ರೆ ಏನು ಆಗಲ್ಲ ರಾಜೇಶ್. ಹೌದು, ಹೆಂಗೋ ಮ್ಯಾನೇಜ್ ಆಗತ್ತೆ ಹೌದು ಅಲ್ವಾ? ಹೌದೌದು. ಆಮೇಲೆ ನಾವು ಪರ್ಟಿಕ್ಯುಲರ್ ಆಗಿ ಡಿಸ್ಕಷನ್ ಟೈಮಲ್ಲೂ ಕೂಡ ರೇಷ್ಮೆ ಮತ್ತು ದಾಳಿಂಬೆನ ಉದಾಹರಣೆಗೆ ತಗೊಂಡಿದ್ವಿ, ಯಾಕಂದ್ರೆ ಬಹಳಷ್ಟು ಲಕ್ಷಗಟ್ಟಲೆ ಆದಾಯ ಬರುತ್ತಲ್ಲಿ. ಸೊ ಹಾಗಾಗಿ ನೀವು ಹುಷಾರಾಗಿರ್ಬೇಕು ಅಂತಾನೆ ನಾವು ಥ್ಯಾಂಕ್ ಯು ರಾಜೇಶ್ ನಿಮ್ಮ ಎಲ್ಲ ಮಾಹಿತಿಗೆ. ನಂಬರ್ 1. ನಂಬರ್ 2, 2,000 ರೂಪಾಯಿ 4,000 ರೂಪಾಯಿ 6,000 ರೂಪಾಯಿ ಸಿಗಾಕೋತೀರಿ, ಅದನ್ನೂ ಹೇಳ್ತಿದ್ದೀನಿ, ಅದನ್ನೂ ತಗೊಳಕ್ ಹೋಗ್ಬೇಡಿ ಇನ್ನು. ಬಿಕಾಸ್ ಎಕ್ಸ್ಚೇಂಜ್ ನಿಲ್ಸಿದ್ದಾರೆ. ಈಗ ನೋಟನ್ನು ತಗೊಂಡೋಗಿ ನೀವು ಬ್ಯಾಂಕಲ್ಲಿ ಕೊಟ್ಟರೆ ಎಕ್ಸ್ಚೇಂಜ್ ಮಾಡಲ್ಲ, ಇನ್ನು ಡೆಪಾಸಿಟ್ ಮಾಡ್ಕೋತಾರೆ. ಅಷ್ಟರ ಮಟ್ಟಿಗೆ ಬಚಾವ್ ಆಗ್ತೀರಿ. 600 ರೂಪಾಯಿ 800 ರೂಪಾಯಿ ಡೆಪಾಸಿಟ್ ಹಾಕತ್ತಾದ್ರೆ ಲೀಗಲಿ ನೀವು ಚೆಕ್ಕೆ ಕೊಡಿ. ಲೆಟ್ ಗವರ್ನಮೆಂಟ್ ಸ್ಟ್ಯಾಂಡ್ ಆಸ್ ಎ ಗ್ಯಾರಂಟಾರ್ ಫಾರ್ಮರ್ಸ್ಗೆ. ಅಲ್ಲಿ ಯಾರೋ ಈ ವ್ಯಾಪಾರಿಗಳು ಕೂತಿದಾರಲ್ಲ ರೇಷ್ಮೆ ಮಾರುಕಟ್ಟೆನಲ್ಲಿ, ಅವರುಗಳದ್ದು ಯಾವುದೋ ಒಂದು ಗ್ಯಾರಂಟಿ ತಗೊಂಡು ಸರ್ಕಾರ ಗ್ಯಾರಂಟಿಯಾಗಿ ಅವ್ರಿಗೆ ಚೆಕ್ಸ್ ಇಶ್ಯೂ ಮಾಡಿಸಿ. ಅಥವಾ ಚೆಕ್ ಲೇಟ್ ಆಗುತ್ತೆ, ಅವ್ರಿಗೆ ದುಡ್ಡು ಬರಲ್ಲ, ಕಷ್ಟ ಆಗುತ್ತೆ ಅನ್ನೋದಾದ್ರೆ ಅದೆಷ್ಟೋ 25,000 ಪರ್ಮಿಷನ್ ಕೊಟ್ಟಿರೋದ್ರಿಂದ ನಾನು ಹೇಳ್ತಿರೋದು, ಆಗಿರೋದ್ರಿಂದ ಅಲ್ಲೇ ಒಂದು ಕೋಆಪರೇಟಿವ್ ಬ್ಯಾಂಕ್ದೊಂದು ಖಾತೆ ಸ್ಟಾರ್ಟ್ ಮಾಡಿಸಿ ಸರ್, ಒಂದು ಬ್ರಾಂಚ್ ಸ್ಟಾರ್ಟ್ ಮಾಡಿಸಿ, ನಿಮ್ಮ ಸಹಾಯಕರನ್ನು ಕೊಡ್ತೀವಿ ಅಂತಿದ್ರಲ್ಲ, ಬೇಡ, ಒಂದು 4 ಜನ ಸ್ಟಾಫ್ ಹಾಕ್ಸಿ, RTGS ಟ್ರಾನ್ಸ್ಫರ್ಸ್ ಕೊಡಿಸಿ. ದ್ಯಾಟ್ ಇಸ್ ಎ ಬೆಟರ್ ಮೆಥಡ್. ಬಟ್ ಈಗ ನೀವು ಆತ್ರಕ್ಕೆ ಏನಾದ್ರು ಮಾಡಿಗಿಡ್ಕೊಂಬಿಟ್ರೆ 8ನೇ ತಾರೀಕು ಆದ್ಮೇಲಿಂದಕ್ಕೆ ಏನೂ ಪ್ರಶ್ನೆ ಬರೆದಿದ್ರೆ ನೀವು ಬಚಾವು, ಬರಕ್ ಸ್ಟಾರ್ಟ್ ಆದ್ರೆ ನಿಮ್ಗೆ ಎಂಡ್ ಇಲ್ಲ, ತಿರುಗ್ತೀರಿ ಕಂಬದಿಂದ ಕಂಬಕ್ಕೆ. ಆಲ್ ರೈಟ್. IAS ಅಧಿಕಾರಿ DK ರವಿ ಸಾವು ಆತ್ಮಹತ್ಯೆ ಅಂತ CBI ವರದಿ ಮಾಡಿದೆ. ಸುಮಾರು 20 ತಿಂಗಳ ಸುದೀರ್ಘ ವಿಚಾರಣೆಯ ನಂತರ ವರದಿಯನ್ನ AC ನಟೇಶ್ ಅವರು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಒಪ್ಪಿಸಿದ್ರು. ಆದ್ರೆ ಈ ಬಗ್ಗೆ ಮಾತನಾಡಲು ಇಬ್ಬರು ಕೂಡ ನಿರಾಕರಿಸಿದ್ದಾರೆ. ಸಿದ್ದರಾಮಯ್ಯನವರು ಮಾತನಾಡಿ CBI ವರದಿ ಓದಿಲ್ಲ, ವಿರೋಧ ಪಕ್ಷದವರು ಈಗಲಾದರೂ ಅರ್ಥ ಮಾಡ್ಕೋಬೇಕು, ಸಾವಿನಲ್ಲಿ ಯಾವುದೇ ರಾಜಕೀಯ ನಡೆದಿಲ್ಲ ಅಂತಂದ್ರು. ಯಾವುದೋ ಮಹಿಳಾ ಅಧಿಕಾರಿ ಸಂಬಂಧ, ಅವ್ರು ಏನೋ ಕಂಪನಿ ಓಪನ್ ಮಾಡಿದ್ದು ರಿಯಲ್ ಎಸ್ಟೇಟು, ಅದಕ್ಕೆ ಅವ್ರ ಮಾವ ದುಡ್ಡು ಕೊಟ್ಟಿದ್ದು, ಖಿನ್ನತೆ, ಸೂಯಿಸೈಡು, ಸೈನೈಡು, ಈ ಥರದ್ದೆಲ್ಲ ವರದಿಗಳು ವಿಚಾರಗಳು ಅದರಲ್ಲಿ ಪ್ರಸ್ತಾಪ ಆಗಿದೆ. ಸಿದ್ದರಾಮಯ್ಯ ಬಾವಿಯೊಳಗಿನ ಕಪ್ಪೆ ಇದ್ದಂತೆ ಒಬ್ಬ ಡೋಂಗಿ ಸಮಾಜವಾದಿಯಿಂದ ಮುಖ್ಯಮಂತ್ರಿ ಆಗಬೇಕು ಅಂತ ಕಾಂಗ್ರೆಸ್ಗೆ ಸೇರಿದ್ರು. ಚುನಾವಣೆದಕ್ಕೂ ನಾನು ಬೆಂಬಲ ಕೊಟ್ಟೆ, ಈಗ ಅದನ್ನು ನೆನಪಿಸ್ಕೋಬೇಕು ಅಂತ ಏಕವಚನದಲ್ಲೇ ಶ್ರೀನಿವಾಸ್ ಪ್ರಸಾದ್ ಅವರು ಸಿದ್ದರಾಮಯ್ಯನವ್ರನ್ನ ಚಾಮರಾಜನಗರದಲ್ಲಿ ಜರೆದಿದ್ದಾರೆ. ಇದಾದ್ಮೇಲೆ ಅವನೊಂದು ಪುಸ್ತಕ ಬೇರೆ ಬರೀತೀನಿ ಅಂತ ಹೇಳಿದ್ದಾರೆ. ನ್ಯಾಯಾಧೀಶರ ನೇಮಕಾತಿ ವಿಚಾರ ಕೇಂದ್ರ ಹಾಗೂ ನ್ಯಾಯಾಂಗ ನಡುವೆ ತೀವ್ರ ಘರ್ಷಣೆಗೆ ಕಾರಣ ಆಗಿದೆ. ಹೈಕೋರ್ಟ್ಗಳಲ್ಲಿ ಸುಮಾರು 500 ನ್ಯಾಯಮೂರ್ತಿಗಳ ಹುದ್ದೆಗಳು ಖಾಲಿ ಇವೆ, ಟ್ರಿಬ್ಯುನಲ್ಗಳಿಗೆ ಮೂಲಸೌಕರ್ಯ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ TS ಠಾಕೂರ್ ಕೇಂದ್ರದ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಇದಕ್ಕೆ ತಿರುಗೇಟು ಈ ವರ್ಷ 120 ಜಡ್ಜ್ಗಳ ನೇಮಕ ಮಾಡಿದ್ದೇವೆ ಅಂತ ಕಾನೂನು ಸಚಿವ ರವಿಶಂಕರ್ ಪ್ರಸಾದ್ ನೀಡಿದ್ದಾರೆ. ಮುಂಬೈನಲ್ಲಿ ಉಗ್ರರು ದಾಳಿ ನಡೆಸಿ ಇವತ್ತಿಗೆ 8 ವರ್ಷ. ಕರಾಳ ನೆನಪು. 7 ಕಡೆ ದಾಳಿ ನಡೆಸಿದ್ರು ಉಗ್ರರು, ನಿಮಗೆಲ್ಲ ಗೊತ್ತು ಹೆಂಗೆ ನಡೀತು ಅಂತ. ಅದರ ನೆನಪಿನಲ್ಲಿ ಇವತ್ತು ಬಹಳ ಕಡೆ ಕೆಲವು ಕಾರ್ಯಕ್ರಮಗಳು ನಡೆದಿದೆ. ದೇಶದ ಹಲವೆಡೆಗಳಲ್ಲಿ ಯೋಧರಿಗೆ ನಮನವನ್ನ ಸಲ್ಲಿಸಲಾಯಿತು. ಕ್ರಾಂತಿಕಾರಿ ಕಮ್ಯುನಿಸ್ಟ್ ನಾಯಕ ಕ್ಯೂಬಾದ ಮಾಜಿ ಅಧ್ಯಕ್ಷ ಫಿಡೆಲ್ ಕ್ಯಾಸ್ಟ್ರೋ ನಿಧನರಾಗಿದ್ದಾರೆ. 90 ವರ್ಷದ ಕ್ಯಾಸ್ಟ್ರೋ 50 ವರ್ಷಗಳ ಕಾಲ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರು. 1959ರಲ್ಲಿ ಕ್ರಾಂತಿಯ ಮೂಲಕ ಅಧಿಕಾರಕ್ಕೆ ಬಂದರು. ಈಗ 9 ದಿನಗಳ ಶೋಕಾಚರಣೆಯನ್ನು ಮಾಡ್ತಿದ್ದಾರೆ. ಭಾರತ ಅತಿ ದೊಡ್ಡ ಸ್ನೇಹಿತನನ್ನು ಕಳೆದುಕೊಂಡಿದೆ ಅಂತ ಪ್ರಧಾನಿ ಹೇಳಿದ್ರೆ, ರಾಷ್ಟ್ರಪತಿಗಳು ಕೂಡ ಸಂತಾಪವನ್ನು ನೀಡಿದ್ದಾರೆ. 83ರಲ್ಲಿ ದೆಹಲಿಗೆ ನಡೆದ ಸಭೆಯೊಂದಕ್ಕೆ ಬಂದಾಗ ಪ್ರಧಾನಿ ಇಂದಿರಾ ಗಾಂಧಿ ಅವರನ್ನು ಆಲಂಗಿಸಿ ಅವರು ಅಚ್ಚರಿಗೊಳಿಸಿದ್ರು ಎಲ್ಲರನ್ನೂ. ಭಾಳ 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 ದೊಡ್ಡ ಲಾಸು, ಒಂದು ರೀತಿ ಚಳವಳಿಗಳಿಗೆ ಇದಕ್ಕೆ. ಬಟ್ ವಯಸ್ಸು ನಿಜ, ಅದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಬ್ಯಾಟಿಸ್ತಾ ಸರ್ಕಾರವನ್ನು ಕಿತ್ತು ಒಗೆದು ಅಧಿಕಾರಕ್ಕೆ ಬಂದಂತಹ ಕ್ಯಾಸ್ಟ್ರೋ ಒಂದು ರೀತಿ ಐಕಾನ್, ಒಂಥರ ಹೋರಾಟಗಳಿಗೆಲ್ಲ ಐಕಾನ್. ಅವರನ್ನು ನೋಡಿದವರು ನೋಡದೇ ಇದ್ದವರು ಈಗಲೂ ನೀವು ಬೇರೆ ಕಡೆ ನೋಡಿ, ಅವ್ರ ಜೊತೆ ಇದ್ದಂಥ ಈಗ ಚೇದೆಲ್ಲ ಫೋಟೋ ಇರೋವಂಥದ್ದು ಟೀ ಶರ್ಟ್ಗಳನ್ನ ಹಾಕೊಂಡು ಓಡಾಡ್ತಿರ್ತಾರೆ. ಅವ್ರಿಗೆ ಅದು ಯಾರ್ದು ಹಾಕೊಂಡಿದ್ದೀವಿ ಅಂತ ಗೊತ್ತಿದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ, ಅದ್ರ ಹಾಕೊಂಡಂತೂ ಓಡಾಡ್ತಾರೆ. ಇದೆಲ್ಲ ಒಂಥರ ದಂತಕಥೆಗಳಾಗಿ ರೂಪುಗೊಂಡಂಥವು. ಆಲ್ ರೈಟ್. ಮುಂದಿನ ಕ್ಯೂಬಾ ಹೇಗಿರುತ್ತೋ ಏನೋ. ರತ್ತ ಸೋದರ ಈಗಾಗಲೇ ಅಧಿಕಾರವನ್ನು ಸ್ವೀಕಾರ ಮಾಡಿ 8-9 ವರ್ಷ ಆಗೋಗಿದೆ. ಮುಂದೇನಾಗುತ್ತೋ, ಕ್ಯೂಬಾ ಯಾವ ರೀತಿ ಹೋಗುತ್ತೋ. ಇಲ್ಲಿಯವರೆಗೆ ಅಮೆರಿಕದ ಗಾಳಿಯು ಸೋಂಕದಂತೆ ಅವರು ಕಾಪಾಡಿಕೊಂಡಿದ್ರು. ಇನ್ನು ಮುಂದಕ್ಕೆ ಅಮೆರಿಕದಕ್ಕೆ ಒಂದು ಜೋಕ್ ಇದೆ, ನಿಜವಾದ ಹವಾನ, ನಿಜವಾದ ಲ್ಯಾಟಿನ್ ಅಮೆರಿಕ ಅಂದರೆ ಆ ಭಾಗದ ದೇಶನ ಕ್ಯೂಬಾನ ನೋಡಬೇಕು ಅಂತ ಯಾರಾದ್ರೆ ಈಗಲೇ ಹೋಗ್ಬಿಡಿ, ಬಿಕಾಸ್ ಅಮೆರಿಕನ್ನರು ಬರುತ್ತಿದ್ದಾರೆ, ಎಲ್ಲ ಬದಲಾಗ್ಬಿಡುತ್ತೆ ಅಂತ ಹೇಳ್ತಿದ್ದಾರೆ. ಆಲ್ ರೈಟ್. ಹವಾಮಾನ ಒಂದನ್ನು ನೋಡೋಣ.
ಇಲ್ಲಿಗೆ ಇವತ್ತಿನ ಬಿಗ್ ಬುಲೆಟಿನ್ ಅನ್ನು ಮುಗಿಸ್ತಾ ಇದ್ದೀವಿ. ನಾವು ಹೋಗ್ಬಿಟ್ಟು ಬರ್ತೀವಿ. ನಮಸ್ಕಾರ, ಗುಡ್ ನೈಟ್, ಶುಭರಾತ್ರಿ. ಎಂದಿನಂತೆ ಈಗ ವಿಶೇಷ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ಶನಿವಾರ ಅರ್ಧ ಗಂಟೆಗಳ ವಿಶೇಷ ಕಾರ್ಯಕ್ರಮ ಮೃತ್ಯು ಮರ್ಮ. ನೀವು ಅದನ್ನು ನೋಡ್ತಾ ಇರಿ. ನಾವು ಹೋಗ್ಬಿಟ್ಟು ಬರ್ತೀವಿ. ನಮಸ್ಕಾರ.